ಈ ದುಡ್ಡು ನಿನ್ನ ಹತ್ರ ಇರ್ಲಿ. ಬೇಡ ಬೇಡ ಮಾಮ, ದುಡ್ಡಂತೂ ಬೇಡ. ನಿಮ್ ಆಶೀರ್ವಾದ ಇದ್ರೆ ಸಾಕು ನೋಡಿ. ಅಲ್ಲಪ್ಪ, ಈ ದುಡ್ಡು ಅಂತಂದ್ರೆ ಆಶೀರ್ವಾದ ಅಂತ ತಿಳ್ಕೊ. ಇರ್ಲಿ, ಇಟ್ಕೊಳಪ್ಪ. ನಿನ್ ಕೆಲ್ಸಕ್ ಬರುತ್ತದು. ಹಾ, ಮತ್ತಿಲ್ ನೋಡು. ಈಗ ಏನ್ ಮಾಡೋದು ಅಂತ ನೀನೇ ಹೇಳು ಬಾಳು. ಸೇಠ್ಜಿ, ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಯಾರಿಗೂ ಯಾವ ತೊಂದರೆನೂ ಆಗಲ್ಲ. ಎಲ್ಲಿ ನೋಡು ಬಾಳು, ನೀನ್ ಹೇಳ್ದಾಗೆ ಆದ್ರೆ ತುಂಬಾನೇ ಒಳ್ಳೇದು. ಅದೇನು ಅಂತ ಅಂದ್ರೆ ಕೆಲ್ಸದ ನಿಮಿತ್ತವಾಗಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸುಮ್ನೆ ನಮ್ ಮನೆ ಜನರಿಗೆ ತೊಂದರೆ ಆಗೋದ್ ಬೇಡ ಅಂತ. ಮತ್ತೆ ಬಾಳು, ಇಂಥ ಜನರಿಂದ ಸ್ವಲ್ಪ ದೂರ ಇರೋದೇ ಒಳ್ಳೇದು. ಹೌದು, ನೀವು ಹೇಳೋದು ಸರಿ ಇದೆ. ಯಾಕೆ ಸುಮ್ಮನೆ ನನ್ನಿಂದ ನಿಮಗೆ ಮತ್ತೆ ನಿಮ್ಮ ಮನೆಯವರೆಲ್ರಿಗೂ ತೊಂದರೆ ಆಗೋದು? ಅರೆ ಬಾಳು, ನಾನು ಹಾಗೆ ಹೇಳ್ತಾ ಇಲ್ಲ. ನಮ್ಗೆ ನಿನ್ ಬಗ್ಗೆನೂ ಕಾಳಜಿ ಇದೆ. ಮತ್ತೆ ಅದ್ರ ಜೊತೆಗೆ ನಿನ್ ಜವಾಬ್ದಾರಿ ನಮ್ಮ ಮೇಲಿದೆ ಅಲ್ವಾ? ಹೌದು. ಅಲ್ಲ, ಆ ಮನುಷ್ಯ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅನ್ನೋದೇ ನಮಗ್ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅವ್ನ್ಗೆ ಏನ್ ಬೇಕಾಗಿದೆ? ಅವನಿಗೆ ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕಂತೆ. ಅದೇ ಅವನ ಶಿಷ್ಯ ದೇವಪ್ಪ ಇದ್ನಲ್ವಾ, ಅವನ ನಾನು ಇಲ್ಲಿಂದ ಕಳಿಸಿದ್ದೆ ಅಲ್ವಾ, ಅದಕ್ಕೆ. ಎಲ್ ನೋಡು ಬಾಳು, ನನ್ಗದೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ನಿನ್ಗೆ ಹೇಗಾಗುತ್ತೋ ಹಾಗದನ್ ಮಾಡು. ಮತ್ತೆ ಅವನ ಜೊತೆ ಮಾತಾಡು. ಸರಿ, ನಾನು ಈಗಲೇ ಹೋಗಿ ಅವನ್ನ ಭೇಟಿ ಮಾಡಿ ಬರ್ತೀನಿ. ಭೇಟಿನಾದ್ರೂ ಮಾಡು ಅಥವಾ ಬೇರೆ ಇನ್ನೇನಾದ್ರೂ ಮಾಡು, ಆದ್ರೆ ಅವನು ಮತ್ತೆ ಈ ಕಡೆ ಬರಬಾರ್ದು. ಮತ್ತೆ ನಿನ್ನ ಅವನ್ ಮಧ್ಯ ಏನ್ ವ್ಯವಹಾರ ಇದೆಯೋ ಅದನ್ನೆಲ್ಲ ನೀನೇ ನೋಡ್ಕೋಬೇಕು. ಸುಮ್ನೆ ಇದ್ರಿಂದ ನಮ್ಗೆ ಯಾವ ತಲೆ ಬಿಸಿನೂ ಬೇಡ. ಅಲ್ಲಮ್ಮ, ಈಗಿನ್ನು ಬಾಳು ಹೇಳಿದಾನಲ್ವಾ ಅವನ್ ಜೊತೆ ಮಾತಾಡ್ತೀನಿ ಅಂತ. ಮತ್ ನಾನೇನ್ ಮಾಡ್ಲಿ? ಆ ಮನುಷ್ಯ ಬಂದಿದ್ ಇವನ್ ಸಲ್ವಾಗಲ್ವಾ? ಆ ಇಲ್ಲ ಅಂದ್ರೆ ನಮ್ಮನೆ ಹತ್ರ ಈ ತರದವ್ರು ಯಾರು ಬರ್ತಾರೆ? ಅಮ್ಮ, ನೀನ್ ದಯವಿಟ್ಟು ಶಾಂತವಾಗಿರು. ನೀನ್ ನನ್ನನ್ನೇ ಬಾಯಿ ಮುಚ್ಚಿಸ್ತೀಯ, ಆದ್ರೆ ಮನೇಲಿ ನಡೀತಿರೋ ವ್ಯವಹಾರಕ್ಕೆಲ್ಲ ಏನ್ ಮಾಡೋದು? ಬಾಳು, ನೀನ್ ಅವ್ರನ್ನ ಭೇಟಿ ಆಗಕ್ ಹೋಗ್ಬೇಕಾದ್ರೆ ಒಬ್ನೇ ಹೋಗ್ಬೇಡ ಆಯ್ತಾ? ಯಾರನ್ನಾದ್ರೂ ನಿನ್ ಜೊತೆ ಕರ್ಕೊಂಡು ಹೋಗು. ಅಮ್ಮವ್ರೆ, ನನಗೆ ಯಾವ್ದರ ಭಯನೂ ಇಲ್ಲ. ನಾನು ಒಬ್ಬನೇ ಹೋಗ್ತೀನಿ. ಮತ್ತೆ ಏನಾಗುತ್ತೆ ಅನ್ನೋದನ್ನ ನೋಡಿ ನೀವು. ಅದ್ ಹಾಗಲ್ಲ ಬಾಳು. ಬಾಳು, ಅವ್ರ ಜೊತೆ ನೀನ್ ಸುಮ್ನೆ ಯಾಕೆ ಜಗಳ ಮಾಡ್ಕೋತೀಯ? ಅದೇನು ಅಂತ ನಾನು ನೋಡ್ಕೋತೀನಿ. ಸರಿ, ನಾನು ಬರ್ತೀನಿ. ರೀ, ಆ ಮನುಷ್ಯನ ಭೇಟಿಯಾಗಕ್ಕೆ ಬಾಳು ಒಬ್ನೇ ಹೋಗ್ತಿದ್ದಾನೆ. ಅಲ್ಲಿ ಏನಾದ್ರೂ ಜಗಳ ಗಿಗಳ ಆದ್ರೆ? ಸರಳ, ನನಗೂ ಅದೇ ಯೋಚನೆ ಆಗಿದೆ. ನೀವು ಬರೀ ವಿಚಾರ ಮಾಡ್ಕೋತ ಕೂತೀರಿ. ನಾನು ಹೇಳಿದ ವಿಚಾರ ಆಗ್ಲೇ ನೀವು ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಮ್ಮ, ಅವನಿನ್ನೂ ಸಣ್ಣ ಹುಡುಗ. ಅವ್ನ್ ನಮ್ ಸಲುವಾಗಿ ಎಷ್ಟೆಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದಾನೆ. ಆದ್ರೂ ನೀವ್ ಅವನನ್ನ ಹೀಗ್ ಅನ್ನೋದನ್ ಬಿಡಲ್ವಲ್ಲ? ಹುಚ್ಚ ಹಿಡ್ದಿದೆ ನನಗೆ. ನನಗೇನು ಅರ್ಥ ಆಗಲ್ಲ ಅಲ್ವಾ? ಅವನಿಗೆ ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ನಾನು ಅಂತ. ಇಲ್ಲಿ ನೋಡಿ, ದೇವಪ್ಪನ ಗುರು ಅವರು ಬಾಳುಗೆ ಸರಿಯಾಗಿ ಬುದ್ಧಿ ಕಲ್ಸೋಕ್ ಬಂದಿದ್ದಾರೆ. ಈಗ ಬಾಳುಗ್ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಬಾಳುಗ್ ಅನ್ಸಿರ್ಬೋದು ಅವರು ಸಾಮಾನ್ಯರು ಅಂತ, ಆದ್ರೆ ಇಲ್ಲ, ಇವರು ಸಾಕಷ್ಟು ದೊಡ್ಡ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಹಾ, ಇದು ನಿಮ್ ತಲೆಯಲ್ಲಿ ಇರ್ಲಿ. ಹಾ, ಶೆಟ್ರು ಈ ದಾರಿಲಿ ಯಾಕೆ ಹೋಗ್ತಿದ್ದಾರೆ? ಶೆಟ್ರೆ, ಓ ಶೆಟ್ರೆ, ಇಲ್ಲಿ ಬನ್ನಿ. ಏನಪ್ಪ? ಅಯ್ಯೋ, ಆ ಕಡೆಯಿಂದ ಯಾಕೆ ಹೋಗ್ತಿದ್ದೀರಾ? ಶೆಟ್ರು,
ನನ್ನನ್ ಯಾಕೆ ಕರ್ದೆ? ಏನ್ ನಿರ್ಧಾರ ಮಾಡಿದ್ರಿ? ಯಾವ್ದ್ರ ಬಗ್ಗೆ? ನೋಡಿ, ಹೀಗ್ ಮಾತಾಡ್ತೀರಾ ನೀವು. ನಿಮಗೆಲ್ಲ ಗೊತ್ತಿದ್ರು ಯಾಕೆ ಅಂತ ಕೇಳ್ತಿದ್ದೀರಾ. ಆ ಬಾಳುನ ನಿಮ್ ಮನೆಯಿಂದ ಯಾವಾಗ ಹೊರಗಡೆ ಹಾಕ್ತೀರಾ? ನಾನ್ ಯಾಕೆ ಬಾಳುನ್ ಹೊರಗಡೆ ಹಾಕ್ಬೇಕು? ಯಾಕೆ ಅಂದ್ರೆ ದೇವಪ್ಪನ್ ಗುರು ಹೇಳಿದಾರೆ ಅಲ್ವಾ, ಈ ಕೆಲ್ಸ ನಿಮ್ ಹತ್ರ ಆಗುತ್ತೋ ಇಲ್ವೋ? ಎಲ್ ನೋಡು, ಮೊದಲನೇ ವಿಷಯ ಏನು ಅಂತಂದ್ರೆ ನಿಮ್ದು ಒಂದು ಏನ್ ವ್ಯವಹಾರ ಆದ್ಯೋ ನನಗದ್ ಗೊತ್ತಿಲ್ಲ. ಅದಕ್ಕೋಸ್ಕರ ನೀನು ಊರೊಳಗಡೆ ಬಂದು ನನ್ನ ಜೊತೆ ವಾದ ಮಾಡೋ ಅವಶ್ಯಕತೆ ಇಲ್ಲ. ಆ ಬಾಳು ನನ್ನ ಮನೆ ಒಳಗೆ ಎಲ್ಲಾ ಕೆಲ್ಸನೂ ಮಾಡ್ತಾನೆ. ಅದಕ್ಕೆ ನಾನು ಅವನನ್ನ ನನ್ನ ವಾಡೆಯಿಂದ ಹೊರಗಡೆ ಹಾಕೋದಿಲ್ಲ, ಗೊತ್ತಾಯ್ತಾ? ನಿಜವಾಗ್ಲೂನಾ? ಹೌದು, ನಿಜ. ಮತ್ತೆ ಆ ದೇವಪ್ಪನ್ ಗುರುಗೆ ಹೋಗೇಳು, ಅವನು ನನ್ನ ವಾಡೆಗೆ ಬಂದಿದ್ನಲ್ಲ, ಅದು ನನ್ಗೊಂಚೂರು ಇಷ್ಟ ಆಗ್ಲಿಲ್ಲ ಅಂತ. ಇನ್ನು ಮುಂದೆ ನಾನು ಇಲ್ದೇ ಇದ್ದಾಗ ಏನಾದ್ರೂ ನನ್ನ ವಾಡೆ ಕಡೆ ಅವ್ನ್ ಬಂದ ಅಂದ್ರೆ ನಾನು ಪೊಲೀಸ್ ಠಾಣೆಗೆ ಹೋಗಿ ಅವನ ಮೇಲೆ ದೂರ್ ಕೊಡ್ತೀನಿ. ಆಮೇಲೆ ನಿಮ್ದು ನೀವೇ ನೋಡ್ಕೋಬೇಕಾಗತ್ತೆ. ಶೆಟ್ರೆ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಗೊತ್ತಲ್ವಾ ನಿಮ್ಗೆ? ನನ್ಗೆಲ್ಲ ಗೊತ್ತಿದೆ. ನಿನಗದೇನ್ ಮಾಡೋದಿದ್ಯೋ ಅದನ್ನ ನೀವು ಊರ್ ಹೊರಗಡೆ ಹೋಗಿ ಮಾಡಿ, ಊರ್ ಒಳಗಡೆ ಅಲ್ಲ, ಗೊತ್ತಾಯ್ತಾ? ನಾನೇನ್ ಬರ್ತೀನಿ. ನೋಡಿ ನೀವೇ, ಇವ್ರಿಗೇನಂತ ಹೇಳ್ಬೇಕು ನಾನು? ಮತ್ತೆ ಯಾವ ಆಧಾರದ ಮೇಲೆ ಜೋರ್ ಮಾಡ್ತಿದ್ದಾರೆ ಇವರು? ಆ ಬಾಳು ಇದ್ದಾನಂತನ? ಆ ಬಾಳುಗೆ ಏನ್ ಬರುತ್ತೆ? ನೋಡಿ ಮುಂದೆ ಏನಾಗುತ್ತೆ ಇವ್ರಿಗೆ ಅಂತ. ಮಾಮ, ನನ್ಗೀಗ್ಲಾದ್ರೂ ಹೋಗೋದಕ್ಕೆ ಆಜ್ಞೆ ಕೊಡಿ. ವೆಂಕಪ್ಪ, ಅದೇನ್ ಕೆಲಸ ಇದೆ ನಿನಗೆ ಅಂತದ್ದು ನನಗ್ ಗೊತ್ತಿಲ್ದೇ ಇರೋಂಥದ್ದು? ಏನಕ್ಕ ಯಾವಾಗಲೂ ಹೋಗ್ತೀನಿ ಹೋಗ್ತೀನಿ ಅಂತ? ಅದೆಂತ ದೊಡ್ಡ ಕೆಲಸ ಇದೆ ನಿನಗೆ? ಯಾವಾಗ ನೋಡ್ಲಿ ಹೋಗ್ತೀನಿ ಹೋಗ್ತೀನಿ ಅಂತಾನೆ. ಸ್ವಲ್ಪ ಸುಮ್ನಿರು. ನಾನು ಹೇಳ್ದಾಗ ಹೋಗ್ಬೇಕು, ಗೊತ್ತಾಯ್ತಾ? ಆಯ್ತು ಮಾಮ. ದೊಂಡಿ ಬಾ. ಹೇಳಿ ಮಾಮ. ಸ್ವಲ್ಪ ಇಲ್ಲಿ ಬಾ. ಯಾಕೆ ಮಾಮ? ಈ ದುಡ್ಡು ನಿನ್ನ ಹತ್ರ ಇರ್ಲಿ. ಬೇಡ ಬೇಡ ಮಾಮ, ದುಡ್ಡಂತೂ ಬೇಡ. ನಿಮ್ ಆಶೀರ್ವಾದ ಇದ್ರೆ ಸಾಕು ನೋಡಿ. ಅಲ್ಲಪ್ಪ, ಈ ದುಡ್ಡು ಅಂತಂದ್ರೆ ಆಶೀರ್ವಾದ ಅಂತ ತಿಳ್ಕೊ. ಇರ್ಲಿ, ಇಟ್ಕೊಳಪ್ಪ. ನಿನ್ ಕೆಲ್ಸಕ್ ಬರುತ್ತದು. ಹಾ, ಮತ್ತಿಲ್ ನೋಡು, ಈ ಭಂಡಾರ ನಿನ್ನ ಹತ್ರ ಇರ್ಲಿ. ಓ, ನೀವಾ? ಬನ್ನಿ. ಯಾಕಮ್ಮ ಅಳ್ತಾ ಇದೀಯಾ? ನಿನ್ಗಂತೂ ಎಲ್ಲ ಗೊತ್ತಿದೆ. ಇವ್ರು ಹೋಗಿದ್ದಾರೆ, ಆದ್ರೆ ಇನ್ನೂ ಬಂದಿಲ್ಲ. ಅವ್ರ ದಾರಿನ ಕಾಯ್ತಾ ಕೂತ್ಕೊಂಡಿದೀನಿ. ಇಲ್ಲಿ ಮನೇಲಿ ಏನಿದೆ ಏನಿಲ್ಲ ಅದ್ರ ಬಗ್ಗೆ ಯಾವ ಕಾಳಜಿನೂ ಇಲ್ಲ ಅವ್ರಿಗೆ. ಯಾರಿಗ್ ಗೊತ್ತು? ಅಲ್ಲಮ್ಮ, ನೀನ್ ಹಾಗ್ಯಾಕ್ ಮಾತಾಡ್ತೀಯಾ? ನಿನ್ ಮೇಲೆ ಅವ್ರಿಗೆ ಕಾಳಜಿ ಇರ್ಲಿಲ್ಲ ಅಂದ್ರೆ ಸಂದೇಶ ಯಾಕೆ ಕಳಿಸ್ತಿದ್ರು? ಹೌದು, ಆದ್ರೆ ಒಂದಿನ ಅಂತ ಹೇಳಿ ಹೋಗಿದ್ರು. ಇಂಥ ಸಮಯದಲ್ಲಿ ನಾನೇನ್ ಮಾಡ್ಬೇಕು ಹೇಳು? ಈ ದೋಂಡಿ ಬಾ ಅಂತೂ ಎಲ್ಲಿ ಹೋಗ್ತಾನೋ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ. ಈಗ ಮಾಮ ಅವ್ರನ್ನ ಭೇಟಿ ಮಾಡಕ್ ಹೋದ್ಮೇಲೆ ಬೇಗ ಬರ್ಬೇಕು ಅಲ್ವಾ ಮನೆಗೆ? ನನಗನ್ಸುತ್ತೆ ಅವ್ರನ್ನ ಮಾಮ ಅವರೇ ಅಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತ. ಅದಕ್ಕೆ ಭಾವನವರು ಬಂದಿರ್ಲಿಕ್ಕಿಲ್ಲ. ಯಾರಿಗ್ ಗೊತ್ತು? ಮಾಮ ಅವ್ರ ಬಿಡಾರ ಕಾಪ್ಸಿ ಹತ್ರ ಇದೆ ಅಲ್ವಾ? ನಾನು ಯಾರನ್ನಾದ್ರೂ ಸಂದೇಶ ಕಳ್ಸೋಕೆ ಹೇಳ್ತೀನಿ, ಅಥವಾ ನಾನೇ ಹೋಗಿ ಬರ್ತೀನಿ ಅಲ್ಲಿಗೆ. ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಮೊದ್ಲು ನೀನ್ ಅಳೋದನ್ನ ನಿಲ್ಸು. ಇಲ್ಲಿ ನೋಡು, ನಾನು ನಿನ್ಗೆ ರೊಟ್ಟಿ ಪಲ್ಯ ತಂದಿದ್ದೀನಿ, ಮೊದ್ಲು ಇದನ್ ತಿನ್ನು. ಹಾ, ನೀವ್ ನನ್ಗೋಸ್ಕರ ಎಷ್ಟ್ ದಿನ ತರ್ತೀರಾ ಹೀಗೇನೆ? ಅಯ್ಯೋ, ಹಾಗ್ಯಾಕ್ ಮಾತಾಡ್ತೀಯಾ? ಅಲ್ಲ, ನಾವೇನ್ ನಿನಗ್ ಹೊರಗಿನವ್ರ? ಅದು ಹಾಗಲ್ಲ, ಯಾವಾಗ್ಲೂ ಹೀಗ್ ತಗೊಳ್ತಿದ್ರೆ ಚೆನ್ನಾಗಿರಲ್ಲ. ತುಂಬಾ ಯೋಚನೆ ಮಾಡ್ಬೇಡ, ಭಾವನವರು ಬರ್ತಾರೆ. ತಗೋ, ಮೊದ್ಲು ತಿನ್ನು ತಿನ್ನು.
ಮತ್ತೆ ಇನ್ನೊಂದು ಕೆಲಸ ಮಾಡು, ಇಲ್ಲಿ ನೋಡು, ಇಲ್ಲಿಂದ ಸೀದಾ ಮನೆಗೆ ಹೋಗು. ಇನ್ನು ಮುಂದೆ ನಿನ್ಗೆ ಯಾವ್ದಕ್ಕೂ ಕಡಿಮೆ ಆಗೋದಿಲ್ಲ. ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡ. ಮನೆ ಜನ ನಿನ್ನ ದಾರಿ ಕಾಯ್ತಿರ್ತಾರೆ. ನೀನ್ ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವ್ರು ನಿನ್ನ ಹುಡುಕ್ತಾ ಕೂತ್ಕೋತಾರೆ. ಇವನೇನ್ ಮಾಮನ್ ಬಿಡಾರಕ್ ಹೋಗಿದಾನ ಅಥವಾ ಇನ್ನೆಲ್ಲಾದ್ರೂ ಹೋಗಿದಾನ ಅಂತ. ಸೀದಾ ಮನೆಗೆ ಹೋಗ್ಬೇಕು ನೀನು. ಮಾಮ, ನಾನು ನಿಮ್ಮನ್ನ ಯಾವತ್ತೂ ನೋಡೇ ಇರಲಿಲ್ಲ. ನಿಮ್ಮ ಬಗ್ಗೆ ಕೇಳಿದ್ದೆ ಅಷ್ಟೆ. ಆದ್ರೆ ನಾನು ಏನನ್ನು ಕೇಳಲ್ಪಟ್ಟಿದ್ದೆ ಅದಕ್ಕಿಂತಲೂ ಇದು ಬೇರೆನೇ ಇದೆ. ನೀವು ಸ್ವತಃ ದೇವ್ರೆ. ಈ ದಿನವನ್ನ ನಾನು ಜೀವನ ಬಾಂಧಲ್ಲಿ ಮರೆಯೋದಿಲ್ಲ. ನನಗೆಷ್ಟು ಪ್ರೀತಿ ಕೊಟ್ಟಿದ್ದೀರಾ. ನೀವೇ ನನ್ನ ದೊಡ್ಡ ಆಧಾರ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನು ಬೇರೆನೇ ಆಗಿದ್ದೆ, ಮತ್ತೆ ಈಗ ನಾನು ಬೇರೆ ಆಗಿದ್ದೇನೆ. ನನಗೆ ನಿನ್ನ ಭೇಟಿ ಆಗುತ್ತೆ ಅಂತ ಅನ್ಸೇ ಇರಲಿಲ್ಲ. ನೀವು ಹೀಗೆ ನನ್ನ ನೋಡ್ಕೋತೀರಾ ಅಂತನೂ. ಮಾಮ, ನಾ ಧನ್ಯನಾದೆ ಮಾಮ. ನಿನ್ನ ಅದೃಷ್ಟ ಚೆನ್ನಾಗಿದೆ ದೋಂಡಿಬಾ. ಮಾಮ ನಿನ್ನ ಇಲ್ಲಿ ಉಳಿಸ್ಕೊಂಡ್ರು, ತಮ್ಮ ಕೈಯಾರೆ ನಿನಗೆ ತುತ್ತು ಕೊಟ್ರು. ಈಗ ನೋಡಿದ್ರೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ. ಕೆಲವೊಂದ್ಸಲ ಜನ ಇಲ್ಲಿ 6 ತಿಂಗಳು ಇದ್ಮೇಲೆ ಮಾಮ ಅವ್ರ ಕಡೆ ನೋಡೋದು, ಗೊತ್ತಾ ನಿನ್ಗೆ? ಮತ್ತೆ ನೀನ್ ನೋಡು, ಬಿಡಾರಕ್ ಬಂದೆ, ನಿನ್ ಕೆಲ್ಸ ಕೂಡ ಆಗೋಯ್ತು. ನೀನು ಮಾಮ ಅವ್ರನ್ನ ಮೊದಲನೇ ಬಾರಿ ಭೇಟಿಯಾದೆ. ಇಲ್ಲಾಂದ್ರೆ ನೀನ್ ಯಾವತ್ತಾದ್ರೂ ಮಾಮ ಅವ್ರನ್ನ ಭೇಟಿ ಆಗಿದ್ಯಾ ಹೇಳು? ದೊಂಡಿಬಾ, ನೀನು ಮನೆಗೆ ಹೋದಾದ್ಮೇಲೆ ಮಾಮ ಅವ್ರನ್ನ ಯಾವುದೇ ಕಾರಣಕ್ಕೂ ಮರೆಯಕ್ ಹೋಗ್ಬೇಡ. ಅರೇ, ನಿನಗೆ ಮಾಮ ಅವ್ರ ಆಶೀರ್ವಾದ ಸಿಕ್ಕಿದೆ ಅಂತಂದ್ಮೇಲೆ ನಿನ್ನ ದಿನಗಳು ಬದಲಾಗ್ತವೆ. ಮತ್ತೆ ನಿನ್ಗೆ ಒಳ್ಳೇದಾಗ್ಲಿ, ಮಾಮ ಅವ್ರನ್ನ ಮರಿಬೇಡ. ಇಲ್ಲ ಇಲ್ಲ, ಬಿಡಾರ ಎಲ್ಲೇ ಇದ್ರು ನೀನ್ ಹುಡುಕ್ಬೇಕು, ಮತ್ತೆ ಮಾಮ ಅವ್ರನ್ನೇ ಭೇಟಿ ಮಾಡಕ್ ಬರ್ಬೇಕು. ಆಯ್ತು. ನೀವು ಸಹ ನನ್ನ ಸಲುವಾಗಿ ಸಾಕಷ್ಟು ಮಾಡಿದ್ದೀರಾ. ನೀವು ಆರಾಮಾಗಿರಿ. ಹಾಗೆಲ್ಲ ಏನೂ ಇಲ್ಲ, ಇದು ನಾವು ಮಾಡುವ ಸೇವೆಯ ಭಾಗ. ಇಲ್ಲಿ ನೋಡು, ನೀನಿಲ್ಲಿ ಹೆಚ್ಚೊತ್ತಿರಬೇಡ. ಬೇಗ ಮನೆಗೆ ಹೋಗು. ನೀನು ಹೊರಡು. ಇಲ್ಲಿ ನೋಡು, ಇಲ್ಲಿಂದ ಮುಂದೆ ನೀನ್ ಏನಾಗುತ್ತೆ ಅದ್ರ ಮೇಲೆ ಗಮನ ಇರ್ಲಿ. ಇಷ್ಟು ದಿವಸ ಏನಾಗಿದೆ ಅದನ್ನೆಲ್ಲ ಮರೆತು ಬಿಡು. ಎಲ್ಲ ಸರಿಯಾಗುತ್ತೆ. ಹೋಗ್ಬಾ. ಬೆಂಕೋ, ಹೇಳಿ ಮಾಮ. ಈಗ ನೀನು ಒಂದು ಕೆಲಸ ಮಾಡಬೇಕು. ಅದನ್ನ ನೀನೇ ಮಾಡಬೇಕು.